ಕಾವ್ಯ ಜೊತೆ ಮದ್ವೆ ಬಗ್ಗೆ ಮೌನ ಮುರಿದ ಗಿಲ್ಲಿ ನಟ. ಕಾವ್ಯ ಜೊತೆ ಮದ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಿಲ್ಲಿ ನಟ ಮೌನವನ್ನ ಮುರಿದಿದ್ದಾರೆ. ಕಾವ್ಯ ಜೊತೆ ಲವ್ ಅಥವಾ ಫ್ರೆಂಡ್ಶಿಪ್? ಬಿಗ್ ಬಾಸ್ ಗೆಳತಿ ಕಾವ್ಯ ಬಗ್ಗೆ ಗಿಲ್ಲಿ ಓಪನ್ ಆಗಿ ಮಾತನಾಡಿದ್ದಾರೆ. ಮನಸ್ಸು ಬಿಚ್ಚಿ ಮಾತನಾಡಿದ ಮಾತಿನ ಮಲ್ಲ, ಡೈಲಾಗ್ ಕಿಂಗ್. ನಗುತ್ತಲೇ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಕಾಮಿಡಿ ಕಿಂಗ್. ಕಂಕಣ ಭಾಗ್ಯ ಕೂಡ ಬರ್ಬೇಕಲ್ಲಣ್ಣ ಅಂತ ಹೇಳಿದ್ದಾರೆ. ಅವರದೇ ಆದಂತಹ ಸ್ಟೈಲ್ ನಲ್ಲಿ ಹೇಳಿದ್ದಾರೆ, ನಾವು ಈಗ ಫ್ರೆಂಡ್ಸ್, ಮುಂದೆ ನೋಡಬೇಕು. ಲವ್ ಆಗಿತ್ತಾ ಅಂದ್ರೆ ಮುಂದೆ ಹೇಳ್ತೀನಿ ಅಂತ ಗಿಲ್ಲಿ ನಟ ಜಾರ್ಕೊಂಡಿದ್ದಾರೆ. ನಾನು ಮತ್ತು ಕಾವ್ಯ ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ದಾರೆ. ಮನೆಯೊಳಗೆ ತಪ್ಪು ಮಾಡಿದಾಗ ತಿದ್ದಿದ್ದಾರೆ. ಬಿಗ್ ಬಾಸ್ಗೆ ಬಂದಾಗಿನಿಂದ ಈಗಿನವರೆಗೂ ಕೂಡ ಹೀಗೆ ಇದ್ದೀವಿ, ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕಾವ್ಯ ಬಗ್ಗೆ ಖುಷಿಯಾಗಿ ಗಿಲ್ಲಿ ನಟ ಮಾತನಾಡಿದ್ದಾರೆ. ಇನ್ನು ಕಾವ್ಯ ಜೊತೆ ಗಿಲ್ಲಿ ನಟನಿಗೆ ಫ್ರೆಂಡ್ಶಿಪ್ ಇದೆಯಾ ಅಥವಾ ಲವ್ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಗಿಲ್ಲಿ ನಟ ಬಹಳ ಖುಷಿಯಾಗಿ ಮಾತನಾಡಿದರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಜೊತೆ ಇದ್ದಂತಹ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಫ್ರೆಂಡ್ಸ್ ಆಗಿದ್ದೀವಿ, ಮುಂದೆ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಯಾಕೆಂತಂದ್ರೆ ಈಗ ತಾನೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಯಾವ ರೀತಿ ಕ್ರೇಜ್ ಇದೆ ಅಂತ, ಯಾಕೆಂತಂದ್ರೆ ಬಂದಿದ್ದ ತಕ್ಷಣವೇ ಗೊತ್ತಾಗೋದಿಲ್ಲ ಅಭಿಮಾನಿಗಳು ಏನೆಲ್ಲ ಒಂದು ಪ್ರಚಾರ ಕಾರ್ಯ ಮಾಡಿದ್ದಾರೆ. ಜೊತೆಗೆ ಗಿಲ್ಲಿ ನಟ ಮತ್ತೆ ಕಾವ್ಯ ಒಂದು ಪೇರ್ ಹೆಂಗೆ ಕಾಣಿಸ್ಕೊಳ್ತಾ ಇತ್ತು ಹೊರಗಡೆ, ಅದೆಲ್ಲದರ ಬಗ್ಗೆ ಕೂಡ ಈಗಷ್ಟೇ ತಿಳಿದುಕೊಳ್ಬೇಕಾಗುತ್ತೆ. ಜೊತೆಗೆ ಈಗ ಕಾವ್ಯ ಬಗ್ಗೆ ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಗಿಲ್ಲಿ ನಟ ಹೇಳುವ ಪ್ರಕಾರ ಕಾವ್ಯ ನನಗೆ ಒಳ್ಳೆಯ ಸ್ನೇಹಿತರು. ಈಗ ಸದ್ಯಕ್ಕೆ ನಾವು ಒಳ್ಳೆಯ ಸ್ನೇಹಿತರಾಗಿದ್ದೀವಿ. ಮನೆಯ ಒಳಗಡೆ ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಇದ್ರು. ಬಿಗ್ ಬಾಸ್ ಬಂದಾಗಿನಿಂದ ಈಗಿನವರೆಗೂ ಕೂಡ ನಾವು ಹೀಗೆ ಇದ್ದೀವಿ, ನೋಡೋಣ ಮುಂದೆ ಏನಾಗತ್ತೆ ಗೊತ್ತಿಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಇನ್ನು ಕಾವ್ಯ ಬಗ್ಗೆ ಖುಷಿಯಾಗಿ ಗಿಲ್ಲಿ ನಟ ಮಾತನಾಡಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ಏನಾಗತ್ತೆ ಈ ಒಂದು ಪೇರ್. ಯಾಕೆಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಮಾಲ್ ಮಾಡಿತ್ತು ಈ ಒಂದು ಜೋಡಿ. ಎಲ್ಲೆಲ್ಲೂ ಕೂಡ ಕಾವ್ಯ ಗಿಲ್ಲಿ ಜೋಡಿ ಬಹಳ ಹವಾ ಕ್ರಿಯೇಟ್ ಮಾಡಿತ್ತು. ಕಾವ್ಯನ್ನ ಎಲ್ಲರೂ ಕೂಡ ಕಾವು ಅಂತ ಕರೀಲಿಕ್ಕೆ ಸದ್ಯಕ್ಕೆ ಪ್ರಾರಂಭ ಕೂಡ ಮಾಡ್ಕೊಂಡಿದ್ರು. ಯಾಕೆಂತಂದ್ರೆ ಗಿಲ್ಲಿ ನಟ ಕಾವು ಅಂತಾನೆ ಕರಿತಾ ಇದ್ದಿದ್ದು. ಅದೇ ಮಾದರಿಯಲ್ಲಿ ಈಗ ಕಾವ್ಯನ್ನ ಎಲ್ಲರೂ ಕೂಡ ಕಾವು ಅಂತಾನೆ ಕರಿತಾ ಇದ್ರು. ಈ ಒಂದು ಗಿಲ್ಲಿ ನಟ ಮತ್ತೆ ಕಾವ್ಯ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಕಮಾಲ್ ಮಾಡಿತ್ತು. ಎಲ್ಲರ ನೆಚ್ಚಿನ ಪೇರ್ ಆಗಿತ್ತು. ಹೊರಗಡೆ ಸಾಕಷ್ಟು ಫ್ಯಾನ್ ಪೇಜ್ಗಳೇ ಕ್ರಿಯೇಟ್ ಆಗಿಬಿಟ್ಟಿತ್ತು ಗಿಲ್ಲಿ ನಟ ಮತ್ತೆ ಕಾವ್ಯ ಒಂದು ಬಾಂಡಿಂಗ್ ಕುರಿತು. ಈಗ ಸದ್ಯಕ್ಕೆ ಆ ಒಂದು ಬಾಂಡಿಂಗ್ ಯಾವ ರೀತಿ ಮುಂದುವರಿಯುತ್ತೆ, ಜೊತೆಗೆ ಯಾವ ರೀತಿ ಉಳಿಸ್ಕೊಳ್ತಾರೆ ಅಂತ ನೋಡಬೇಕಾಗುತ್ತೆ. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಈ ಒಂದು ಸ್ನೇಹ ಆಗಿರಬಹುದು ಅದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಈ ಒಂದು ಸ್ನೇಹವನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಯಾವ ರೀತಿ ಕ್ಯಾರಿ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. Thank you so much. Okay, bro. Reality, bro. Thank you so much. Okay, bro. Thank you.